ಮಹಿಳೆ ಮಕ್ಕಳ ಮೇಲೆ ನಡೀತಾ ಇರುವ ದೌರ್ಜನ್ಯಗಳು ಸಾವಿರಾರು ಸಂಖ್ಯೆಗಳಲ್ಲಿ ದಿನನಿತ್ಯ ಬೆಳಕಿಗೆ ಬರ್ತಾನೆ ಇದ್ವೆ. ಹೀಗೆ ನಿತ್ಯ ಯಾತನೆ ಪಡ್ತಾ ಇರೋ ಅಬಲೆಯರು ಹಾಗೂ ಮಕ್ಕಳಿಗೆ ನಮ್ಮ ಸಮಾಜ ನೆರವಿನ ಹಸ್ತವನ್ನು ನೀಡ್ತಾನೆ ಇದೆ. ಆದರೆ ಇಂತಹ ಸಂಸ್ಥೆಗಳ ಬಗ್ಗೆ ಮಹಿಳೆಯರಿಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿ ಅಗತ್ಯ. ಅದಕ್ಕೆಂದೇ ಇವತ್ತಿನ ಸಖಿಯಲ್ಲಿ ನಾವು ಮಹಿಳೆ ಹಾಗೂ ಮಕ್ಕಳಿಗೆ ನೆರವಿನ ಹಸ್ತವನ್ನ ನೀಡ್ತಾ ಇರುವಂತಹ ಎನ್ಜಿಒಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಇದು ಈ ಹೊತ್ತಿನ ಸಖಿ ಕಾರ್ಯಕ್ರಮ. ನಾನು ವಿಜಯ. ಸಮಾಜ ಅಭಿವೃದ್ಧಿಯತ್ತ ಸಾಗ್ತಾ ಇದೆ, ಅದರೊಂದಿಗೆ ಮಹಿಳಾ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇವೆ. ಇನ್ನು ಸಮಾಜದಲ್ಲಿ ಲಿಂಗ ತಾರತಮ್ಯ, ಸಾಮಾಜಿಕ ಅನ್ಯಾಯ, ಕೌಟುಂಬಿಕ ಶೋಷಣೆ, ಅವಮಾನ, ವರದಕ್ಷಿಣೆ ಶೋಷಣೆ, ಮಾನಸಿಕ ದೈಹಿಕ ನಿಂದನೆ, ಬಲಾತ್ಕಾರ ಸೇರಿದಂತೆ ಮುಂತಾದ ಹಿಂಸಾ ಚಟುವಟಿಕೆಗಳು ಹಸಿಯಾಗಿಯೇ ಇವೆ. ಇವೆಲ್ಲವುಗಳಿಂದ ದಿಕ್ಕೆ ತೋಚದಿದ್ದಾಗ ಮುಂದೇನ್ ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಂತ ಪರಿತಪಿಸ್ತಾ ಇರುವ ನೊಂದಂತಹ ಹೆಣ್ಣು ಜೀವಗಳಿಗೆ ಇಲ್ಲೊಂದು ಸಮಿತಿ ಆಶ್ರಯ ತಾಣವಾಗಿದೆ. ಹೌದು, ಇದೇ ಈ ಮಹಿಳಾ ದಕ್ಷ ಸಮಿತಿ. ಹೆಸರೇ ಸೂಚಿಸುವಂತೆ ಸ್ತ್ರೀಯರಲ್ಲಿ ದೈಹಿಕ ಮಾನಸಿಕ ದಕ್ಷತೆಯನ್ನು ಹೆಚ್ಚಿಸುವಂತಹ ಸಮಾಜಮುಖಿ ಸಂಸ್ಥೆ. ಅದೆಷ್ಟೋ ನೊಂದಂತಹ ಜೀವಗಳಿಗೆ ಆಸರೆಯಾಗಿರುವ ಸಮಿತಿ 1976ರಲ್ಲಿ ಅಂದಿನ ಸಮಾಜದಲ್ಲಿ ಹೆಚ್ಚುತ್ತಿದ್ದ ವರದಕ್ಷಿಣೆ ಪಿಡುಗನ್ನು ತಡೆಗಟ್ಟುವ ಉದ್ದೇಶದಿಂದ ದೆಹಲಿಯಲ್ಲಿ ಅಂದಿನ ಉಪರಾಷ್ಟ್ರಪತಿ ಕೃಷ್ಣಕಾಂತ್ ಅವರ ಧರ್ಮಪತ್ನಿ ಸುಮನಾ ಕೃಷ್ಣಕಾಂತ್ ನೇತೃತ್ವದಲ್ಲಿ ಸ್ಥಾಪಿತಗೊಂಡಿತು. ಈಗ ದೇಶದ ಎಲ್ಲ ರಾಜ್ಯಗಳು ಸೇರಿದಂತೆ ವಿದೇಶಗಳಲ್ಲೂ ಕೂಡ ಮಹಿಳೆಯರಲ್ಲಿ ಮನೋಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಮಾಡ್ತಿದೆ. ಈಗಿನ ಕಾಲದಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಇದೆ. ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ತಾಯಿ ಮಕ್ಕಳದ್ರು ಇರ್ಬೋದು, ಅಣ್ಣ ತಮ್ಮಂದ್ರು ಇರ್ಬೋದು, ನೇಬರ್ಸ್ ಹತ್ರ ಇರ್ಬೋದು, ಸಣ್ಣ ಮಕ್ಕಳಿಗೂ ಪ್ರಾಬ್ಲಮ್ ಇದೆ. ಟೆನ್ಷನ್ನು, ಮೆಂಟಲ್ ಟೆನ್ಷನ್ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಲೈಫ್ ಅಷ್ಟು ಫಾಸ್ಟಾಗಿ ನಡೀತಾ ಇದೆ. ಹಾಗಾಗಿ ಸಲಹೆ ಅಂದರೆ ಭಾಳ ಮುಖ್ಯ. ಇಲ್ದಿರೆ ಎಲ್ಲ ಫ್ಯಾಮಿಲಿಗಳು, ಕುಟುಂಬಗಳು ಎಲ್ಲ ಒಡೆದು ಹೋಗ್ತಾ ಇದ್ದಾವೆ. ಭಾಳ ಬೇಗ ಡೈವೋರ್ಸ್ ರೇಟ್ ಭಾಳ ಜಾಸ್ತಿ ಆಗಿದೆ. ನಮಗೆ ಅದು ಭಾಳ ಬೇಜಾರು ಸಂಗತಿ. ನಾವು ಆದಷ್ಟು ನಮ್ಮ ಫ್ಯಾಮಿಲಿಗಳನ್ನು ಉಳಿಸಿಕೊಳ್ಳಿಕ್ಕೆ ನೋಡ್ತೇವೆ. ಇಲ್ದ್ರೆ ಬೇರೆಯವ್ರ ತಪ್ಪು ಕಲ್ಪನೆ ಅಂದರೆ ಮಹಿಳಾ ಸಮಾಜ ಅಂದುಬಿಟ್ರೆ ಅವರು ಮನೆ ಒಡೆಯುವರು ಅಂತೇಳಿ. ನಮ್ಮದು ಮಹಿಳಾ ಸಮಾಜ ಅಲ್ಲ, ಮಹಿಳಾ ದಕ್ಷತಾ ಸಮಿತಿ. ದಕ್ಷತೆ ಅಂದರೆ ಬೀಯಿಂಗ್ ವಿಜಿಲೆಂಟ್, ಯಾವಾಗಲೂ ಜಾಗರೂಕರಾಗಿರೋದು. ಏನು ತಪ್ಪು ಕೆಲಸ ನಡೀತದೆ ನಮ್ಮ ಸಮಾಜದಲ್ಲಿ ಅದನ್ನು ಎದುರಿಸಿ, ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯ ಎದುರಿಸಿ ಅವರಿಗೆ ಸಹಾಯ ಮಾಡೋದು, ಅವ್ರನ್ನ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಹಾಯ ಮಾಡೋದು ನಮ್ಮದು ಮುಖ್ಯ ಉದ್ದೇಶ. ಮತ್ತು ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸ ಭಾಳ ಮುಖ್ಯ. ಎಡ್ಯುಕೇಷನ್ ಇಲ್ಲದೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾವು ಸುಮಾರು 70 ಮಕ್ಕಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತೇವೆ. ಇಂಜಿನಿಯರಿಂಗ್, ಮೆಡಿಕಲ್ವರೆಗೆ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ. ಒಳ್ಳೆ ಚೆನ್ನಾಗಿ ಓದುವಂಥ ಮಕ್ಕಳು, ಬಡವರ ಮಕ್ಕಳು, ಯಾವ ಜಾತಿ ಭೇದ ಮಾಡದೆ ನಾವು ಕೊಡ್ತೇವೆ. ಸ್ತ್ರೀಯರು ಸಮಸ್ಯೆಗಳಿಂದ ಬೇಸತ್ತು ಹೊರನಡೆದಾಗ ಆ ಕ್ಷಣಕ್ಕೆ ತಾತ್ಕಾಲಿಕ ಆಶ್ರಯವನ್ನು ಈ ಸಮಿತಿ ಒದಗಿಸುತ್ತಿದೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಮುಕ್ತಿ ಸಿಗಬೇಕೆಂಬ ಆಶಯವನ್ನು ಹೊಂದಿದೆ. ಸಾಮಾಜಿಕ ಬದಲಾವಣೆಯನ್ನ ತರಬೇಕೆಂದು ಇಳಿ ವಯಸ್ಸಿನಲ್ಲಿ ಉತ್ಸಾಹದ ಚಿಲುಮೆಯಾಗಿ ಸಮಿತಿಗೆ ಶರಣ್ಯ ಎಸ್ ಹೆಗಡೆಯವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಬರುವ ಟೈಮಲ್ಲಿ ತುಂಬಾನೇ ಅಂದರೆ ತುಂಬ ಒತ್ತಡ ಇರ್ತದೆ. ಯಾಕಂದರೆ ಮಾನಸಿಕವಾಗಿ, ಕೆಲವರಿಗೆ ದೈಹಿಕವಾಗಿ ಸಹ ತುಂಬಾ ತೊಂದರೆ ಕೊಡ್ತದೆ. ಸಿಗರೇಟಲ್ಲಿ ಸುಟ್ಟು ಹಾಕೋದು, ಕತ್ತರಿಸೋದು, ಇದು ಕಚ್ಚೋದು, ಏನೆಲ್ಲ ವಿಚಿತ್ರ ಎಲ್ಲ ಮಾಡ್ತಾರೆ. ಮತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಒಳಗೆ ಹಾಕೋದು, ಕೆಲವು ಸೆಕ್ಷುವಲ್ ಇದನ್ನು ವಿಪರೀತವಾಗಿ ಮಾಡ್ತಾ ಇರ್ತಾರೆ, ಅಂಥವರೆಲ್ಲ ಬರ್ತಾರೆ. ಸೊ ಕೆಲವರು ಹೊಡೆದು ಕೆಲವೆಲ್ಲ 10-15 ವರ್ಷ ಟಾಲರೇಟ್ ಮಾಡಿ ಆಮೇಲೆ ಬರ್ತಾರೆ ತಡಿಲಿಕ್ಕಾಗದಾಗ. ಯಾವ ಹೆಂಗಸು ಒಂದ್ಸಲ ಹೊಡೆದು ಕೂಡಲೇ ಬರೋದಿಲ್ಲ, ತಡಿಲಿಕ್ಕೆ ಆಗಲಿಲ್ಲ, ಆಗ ಬಂದುಬಿಡ್ತಾರೆ. ನಾನು ಕೆಲವ್ರಿಗೆ ಹೇಳ್ತೇನೆ, ಯಾಕೆ ನೀವು ಇಷ್ಟು ವರ್ಷ ಸುಮ್ಮನೆ ಇದ್ದೀರಿ? ಹೆಚ್ಚಿನವರೇ ಅಂದರೆ ಮಕ್ಕಳಿಗೋಸ್ಕರ. ಮಕ್ಕಳಿದ್ದಾರೆ, ಮನೆ ಬಿಟ್ಟು ಬಂದರೆ ಮಕ್ಕಳದು ತೊಂದರೆ ಆಗ್ತದೆ ಅಂತ ತಡ್ಕೊಂಡು ಯಾವಾಗ ತಡಿಲಿಕ್ಕೆ ಆಗೋದಿಲ್ಲ ಆಗ ಬಂದುಬಿಡ್ತಾರೆ ಇಲ್ಲಿಗೆ. ಬಂದ ಕೂಡಲೇ ನಾವು ಅವರಿಗೆ ಸಲಹಾ ಕೇಂದ್ರ ಇದೆ, ಅವರಿಗೆ ಕೌನ್ಸಿಲರ್ಸ್ ಇದ್ದಾರೆ ನಮ್ಮದು. ಅವರನ್ನು ದಿನ ಮಾತಾಡಿಸಿ ಅವ್ರ ಮನಸ್ಸಲ್ಲಿ ಏನಿದೆ ಅದು ಹೊರಬರಿಸಲಿಕ್ಕೆ ನೋಡ್ತೇವೆ. ಅವ್ರು ರಿಲ್ಯಾಕ್ಸ್ ಮಾಡಲಿಕ್ಕೆ ನೋಡ್ತೇವೆ. ಬೇರೆ ವಿಷಯದಲ್ಲೆಲ್ಲ ಸೇರ್ಕೊಂಡು ಮಾಡ್ಕೊಂಡು
ಒನ್ಸ್ ಅವ್ರು ರಿಲ್ಯಾಕ್ಸ್ ಆದಮೇಲೆ ಅವ್ರಿಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅವ್ರನ್ನ ಕರೆಸ್ತೇವೆ. ಗಂಡ ಇರ್ಬೋದು, ಅತ್ತೆ ಮಾವ ಇರ್ಬೋದು, ತಂದೆ ತಾಯಿನೂ ಇರ್ಬೋದು, ಕೆಲವು ಸಲ ಅಣ್ಣ ತಮ್ಮಂದಿರು ಇರ್ಬೋದು, ಅಕ್ಕಪಕ್ಕದಿರ್ಬೋದು. ಯಾರಿಂದ ಇವ್ರಿಗೆ ತೊಂದರೆ ಆಗ್ತದೆ ಅವ್ರನ್ನ ಇಲ್ಲಿ ಕರೆಸಿ ಅವರನ್ನು ಮಾತಾಡಿಸಿ ಅವರದ್ದು ಏನು ಅವರ ಸೈಡಿಂದ ಏನು ಮಾತಾಡ್ತಾರೆ ಅದನ್ನು ಕೇಳಿಕೊಂಡು ಆಮೇಲೆ ಜಾಯಿಂಟ್ ಸೆಷನ್ ಇಬ್ಬರನ್ನು ಕೂರಿಸಿ ಮಾತಾಡಿಸಿ ಅವರ ಪ್ರಾಬ್ಲಮಿಗೆ ಒಂದು ಸಾಲ್ವ್ ಮಾಡಲಿಕ್ಕೆ ನೋಡ್ತೇವೆ. ಸಾಲ್ವ್ ಆಯ್ತಂದರೆ ಅವರು ಮನೆಗಳಿಗೆ ಹೊರಟು ಹೋಗ್ತಾರೆ. ಇಲ್ಲ ಅಂದರೆ ಇಲ್ಲೇ ಇದ್ದು ಬೇರೆ ಬೇರೆ ಟ್ರೈನಿಂಗ್ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತು ಸ್ವಂತ ಸಂಪಾದನೆ ಮಾಡಿ ಅವ್ರ ಜೀವನ ನಡೆಸ್ಕೊಂಡು ಹೋಗಾಗ ನಾವು ನೋಡ್ಕೊಳ್ತೇವೆ. ಸಮಿತಿ ವತಿಯಿಂದ 3 ವರ್ಷಗಳ ಕಾಲ ತಾತ್ಕಾಲಿಕ ವಸತಿ ನೀಡಲಾಗುತ್ತಿದೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವನ್ನು ಸಹ ನೀಡುತ್ತಿದೆ. ಮಹಿಳೆಯರಲ್ಲಿ ಆತ್ಮಶಕ್ತಿ ತುಂಬುವುದರೊಂದಿಗೆ ಅವರಲ್ಲಿರುವ ಕಲೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತಿದೆ. ಸ್ವ ಉದ್ಯೋಗ ಕಲ್ಪಿಸಿ ಅವರನ್ನು ಆರ್ಥಿಕವಾಗಿ ಸಬಲರಾಗುವಂತೆ ಮಾಡಲಾಗುತ್ತಿದೆ. ಸದೃಢ ಸಮಾಜದಲ್ಲಿ ಹೇಗೆ ಬಾಳಬೇಕು, ಕೌಟುಂಬಿಕ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಎಂದು ತರಬೇತಿಗೊಳಿಸಿ ಅವರಲ್ಲಿ ಜೀವನದ ಬಗ್ಗೆ ಹೊಸ ಉತ್ಸಾಹ ತುಂಬಲಾಗುತ್ತಿದೆ. ದಕ್ಷ ಸಮಿತಿ ಬಂದು ಎಷ್ಟು ದಿನ ಆಯ್ತು ಮೇಡಮ್? 1 ತಿಂಗಳ ಮೇಲಾಯ್ತು. ಏನ್ ಸಮಸ್ಯೆ, ಈಗ ಏನ್ ಅನುಭವ, ಏನ್ ಸಮಸ್ಯೆಯಿಂದ ಬಂದಿದ್ರು? ಮನೇಲಿ ಯಜಮಾನ್ರು ತೊಂದರೆ ಕೊಡ್ತಿದ್ರು ಅಂತ ಬಂದಿದ್ದು. ಇವಾಗ ಚೆನ್ನಾಗಿದೆ. ಇಲ್ಲಿ ಸಾಯ್ಬೇಕು ಅಂದ್ಕೊಂಡು ಹೋಗಿದ್ದೆ, ನಿಜವಾಗಿ ಇಲ್ಲಿ ಬಂದ್ಮೇಲೆ ಬದುಕಬೇಕು ಅಂತ ಬದುಕ್ತಾ ಇದ್ದೀನಿ ನಾನು. ಎಲ್ಲ ಸಪೋರ್ಟ್ ಚೆನ್ನಾಗಿದೆ. ಟೈಲರಿಂಗ್ ಹೊಲ್ದಿದ್ದ ಅಮೌಂಟ್ ಎಲ್ಲ ನಮಗೆ ಕೊಡ್ತಾರೆ, ಅವ್ರು ನಮ್ಮ ಕಡೆಯಿಂದ ಬ್ಯಾಂಕಿಗೆ ಕಳಿಸ್ತಾರೆ. ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂದು ವ್ಯವಸ್ಥೆ ಆಗುತ್ತೆ. ಸಾಯ್ಬೇಕು ಅಂದ್ಕೊಂಡವ್ರು ಬದುಕಬೇಕು ಅನ್ನೋ ಆಸೆ ಬರುತ್ತೆ, ಜೀವನ ಮಾಡ್ಬೋದು ಅಂತ ಹೇಳ್ತೀನಿ. ಮಹಿಳಾ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಒತ್ತು ನೀಡುತ್ತಿದೆ. ಬಯೋಕಾನ್ ಸಹಯೋಗದೊಂದಿಗೆ ಮಹಿಳೆಯರ ಆರೋಗ್ಯ ಕೇಂದ್ರವನ್ನು ಸಹ ನಡೆಸಲಾಗುತ್ತಿದೆ. ನುರಿತ ವಿಷಯಾಧಾರಿತ ತಜ್ಞರಿಂದ ಸಭೆ, ಸಮಾರಂಭ, ಸೆಮಿನಾರ್ಗಳನ್ನು ನಡೆಸಲಾಗುತ್ತಿದೆ. ಸಮಾಜದ ಸರ್ವತೋಮುಖ ಜೀವನಕ್ಕೆ ಅಗತ್ಯವಾದ ಅಂಶಗಳನ್ನೆಲ್ಲ ಮನವರಿಕೆ ಮಾಡಲಾಗುತ್ತಿದೆ. ಈಗ ಸದ್ಯಕ್ಕೆ 22 ಜನ ಇದ್ದಾರೆ. ಕೆಲವು ಸಲ 35-40ವರೆಗೂ ಹೋಗ್ತದೆ. ಕೆಲವರೆಲ್ಲ 1-2-3 ದಿವಸದಲ್ಲೇ ಸಾಲ್ವ್ ಆಗಿ ಹೋಗಿಬಿಡ್ತಾರೆ. ಕೆಲವು ಸಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾರೆ. ಏನೋ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡು ಎದ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಬಂದ ಮೇಲೆ ರಿಯಲೈಸ್ ಆಗ್ತದೆ ನಾವು ಮಾಡಿ ತಪ್ಪಂತ. ಗಂಡನಿಗೂ ರಿಯಲೈಸ್ ಆಗ್ತದೆ ಹೀಗಾಗಿದೆ ಅಂತೇಳಿ, ಹಾಗಾಗಿ ಹೋಗಿಬಿಡ್ತಾರೆ. ಮತ್ತು ಕೆಲವು ಸಲ ಏನಾಗ್ತದೆ, ತುಂಬ ಅನ್ಯಾಯ ಮಾಡಿರ್ತಾರೆ ಗಂಡಸರು. ಅವರ ಮನಸ್ಸಲ್ಲಿ ಹೇಗೆ ಅಂದರೆ ಇವರನ್ನು ಕೇಳೋರಿಲ್ಲ, ತಂದೆ ತಾಯಿ ಅಂತೂ ಕೇಳೋದಿಲ್ಲ. ಇವರು ಎಲ್ಲಿ ಹೋಗ್ತಾಳೆ, ಕಾಲಡಿಯೇ ಇರ್ತಾಳೆ ಅಂತ ಹೊಡೆದು ಇಟ್ಟಿರ್ತಾರೆ. ಅಂಥವ್ರು ನಮ್ಮಲ್ಲಿ ಬಂದ ಮೇಲೆ ನಮ್ಮಿಂದ ಒಂದು ಲೆಟ್ರ್ ಕಳಿಸ್ತೇವೆ, ನಿಮ್ಮ ಮನೆಯವರು ಇಲ್ಲಿ ಬಂದಿದ್ದಾರೆ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕಿದೆ, ನೀವು ಬನ್ನಿ ಅಂತ. ಹಾಗೆ ಕಳಿಸ್ತೇವೆ ನಾವು, ನೋಟಿಸ್ ಕಳಿಸೋದಿಲ್ಲ. ನೋಡಿದ ಕೂಡಲೇ ಹೆದರ್ತಾರೆ ಅವರು. ಮಹಿಳಾ ದಕ್ಷ ಸಮಿತಿನ ಬಂದಿದೆ ಅಂದರೆ ಯಾರು ಕೇಳೋರು ಇದ್ದಾರಂತ. ಇಲ್ಲಿ ಬಂದು ನೋಡಿದ ಮೇಲೆ ಖಾತ್ರಿ ಆಗ್ತದೆ, ನಾವು ಇನ್ನು ತಪ್ಪು ಮಾಡಿದ್ರೆ ಆಗೋದಿಲ್ಲ, ಕೇಳೋರು ಇದ್ದಾರೆ. ಕೆಲವರು ಹೇಳ್ತಾರೆ ನನ್ನ ಹೆಂಡ್ತಿ ನಾನು ಏನು ಬೇಕಾದ್ರೂ ಮಾಡ್ತೇನೆ ಅಂದ್ಬಿಡ್ತಾರೆ. ಆಗ ನಾವು ಹೇಳ್ತೇವೆ ಏನು ಬೇಕಾದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಅದು ಗಂಡ ಹೆಂಡ್ತಿ ಅದು ಚೆನ್ನಾಗಿ ನಡ್ಕೊಂಡು ಹೋಗಬೇಕು. ಅನ್ಯಾಯ ಮಾಡಿದರೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಸಹ ಆಗಿದೆ, ನೀವು ಜೈಲಿಗೆ ಸೀದಾ ಹೋಗ್ಬೋದು. ಅದು ಬೇಡ, ನೀವು ಫ್ಯಾಮಿಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು. ಮತ್ತು ಇದು ಸುಮಾರು ಕೌನ್ಸಿಲಿಂಗ್ ಆದಮೇಲೆ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಕೆಲವ್ರಿಗೆ ಏನಾದರೆ ಅಷ್ಟರವರೆಗೆ ಹೆಂಡತಿ ಮನೇಲಿದ್ದರೆ ಒಂದು ಇದ್ದಾಳಂತ ಲೆಕ್ಕಕ್ಕಿಲ್ಲ, ಆ ಥರ ನಡ್ಸ್ಕೊಂಡು ಹೋಗಿರ್ತಾರೆ. ಇವಳು ಬಿಟ್ಟು ಹೋದ್ಮೇಲೆ ಮನೆ ನಡೆಸುವಾಗ ಅವ್ರಿಗೆ ಗೊತ್ತಾಗ್ತದೆ ಹೆಂಡತಿಯ ವ್ಯಾಲ್ಯೂ ಏನು, ಹೆಂಡತಿ ಇಲ್ದ್ರೆ ಹೇಗೆ ನಡೀತದೆ. ಸೊ ಅವರು ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿರ್ತಾರೆ. ಇವ್ರಿಗೆ ಏನಾಗ್ತದೆ, ಮನೆಯಲ್ಲಿ ಅವರೇ ಯಜಮಾನರು, ಇಲ್ಲಿ ಬಂದರೆ 20-30 ಜನರು ಒಟ್ಟಿಗಿರಬೇಕು, ಎಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕು, ಎಲ್ಲರೂ ಒಟ್ಟಿಗಿರಬೇಕು, ಆಗ ಮನೆ ನೆನಪಾಗ್ತದೆ. ಸೊ ಇವರು ಹೋಗ್ಲಿಕ್ಕೆ ತಯಾರಿರ್ತದೆ, ಅವರು ಕೆಳಗೆ ಬರ್ಲಿಕ್ಕೆ ತಯಾರಿರ್ತದೆ, ಕಾಂಪ್ರಮೈಸ್ ಆಗ್ತದೆ. ಕೇಂದ್ರ ಸರ್ಕಾರ ಹಾಗೂ ದಾನಿಗಳ ಸಹಕಾರದಿಂದ ಸಮಿತಿ ನಡೆಯುತ್ತಿದೆ. ಇಂತಹ ಸಮಾಜಮುಖಿ ಸಂಸ್ಥೆಗಳು ನಮ್ಮ ಕರ್ನಾಟಕದಲ್ಲಿ ಇರುವುದು ಹೆಮ್ಮೆಯ ವಿಷಯವಾಗಿದೆ. ಮಹಿಳೆಯರನ್ನು ಸಬಲೀಕರಣಗೊಳಿಸುವಲ್ಲಿ ಮುಂದಾಗಿರುವ ಸಮಿತಿಯತ್ತ ರಾಜ್ಯ ಸರ್ಕಾರ ಇನ್ನಷ್ಟು ನೆರವಾಗುವುದೇ ಎಂಬುದನ್ನು ಕಾದ್ ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಹೇಮಂತ್ ಜೊತೆ ಸಂಧ್ಯಾ ಉರಣ್ಕರ್, ಸಮಯ ನ್ಯೂಸ್, ಬೆಂಗಳೂರು. ಚಿಕ್ಕದೊಂದು ಬ್ರೇಕ್ನ ಬಳಿಕ ಸಖಿ ಕಾರ್ಯಕ್ರಮ ಮತ್ತೊಮ್ಮೆ ಮುಂದುವರಿಯುತ್ತೆ. ಸಾಮಾನ್ಯವಾಗಿ ಮಹಿಳೆ 4 ಗೋಡೆಗಳ ಮಧ್ಯೆ ತನ್ನ ಕರ್ತವ್ಯವನ್ನ ಹೇಗೆ ಸಮರ್ಥವಾಗಿ ನಿಭಾಯಿಸಬಲ್ಲಳೋ ಅಂತೆಯೇ 4 ಗೋಡೆಗಳ ಹೊರಗೂ ಸಮಾಜಕ್ಕಾಗಿ, ಮಹಿಳಾ ಸಬಲೀಕರಣಕ್ಕಾಗಿ, ಅನಾಥ ಮಕ್ಕಳ ಆರೈಕೆ, ಹೀಗೆ 10 ಬಗೆಯ ಸಮಾಜೋದ್ಧಾರಕ ಕಾರ್ಯಗಳಲ್ಲಿ ಕೂಡ
ತನ್ನನ್ನು ತಾನು ಗುರುತಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾಳೆ. ಅದರಲ್ಲೂ ಇಂದು ಮಹಿಳೆಯರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಎನ್ಜಿಒಗಳಲ್ಲಿ ನಿರಂತರವಾಗಿ ದುಡಿತಾ ಇದ್ದಾರೆ. ಮಹಿಳೆಯರಿಗಾಗಿ ಹಾಗೂ ಮಕ್ಕಳಿಗಾಗಿ ಸಾಕಷ್ಟು ಸಂಘ ಸಂಸ್ಥೆಗಳು ಕಣ್ತೆರಿತಾ ಇವೆ. ಇವುಗಳಲ್ಲಿ ಒಂದು ಫ್ಯೂಚರ್ ಕಿಡ್ಸ್. ಇದರ ವಿಶೇಷತೆ ಏನು? ಬನ್ನಿ ನೋಡೋಣ. ಈ ಪುಟ್ಟ ಪುಟ್ಟ ಕಣ್ಗಳಲ್ಲಿ ಆಗಸದೆತ್ತರದ ಕನಸುಗಳು. ಈ ಕನಸುಗಳಿಗೆ ಜೀವ ತುಂಬಲು ಈ ಪುಟಾಣಿಗಳಿಗೆ ಆಸರೆಯಾಗಿ ನಿಂತಿದ್ದು ಫ್ಯೂಚರ್ ಕಿಡ್ಸ್. ಇದು ಅನಾಥ ಮಕ್ಕಳಿಗೆ ವಸತಿ ಹಾಗೂ ವಿದ್ಯಾಭ್ಯಾಸ ನೀಡುವ ನಿಟ್ಟಿನಲ್ಲಿ ಆರಂಭಗೊಂಡಿರುವ ಸಂಸ್ಥೆ. 3 ವರ್ಷಗಳ ಹಿಂದೆಯಷ್ಟೇ ಕಣ್ತೆರೆದ ಈ ಸಂಸ್ಥೆಯಲ್ಲಿ ಈಗ ಸುಮಾರು 50ಕ್ಕೂ ಹೆಚ್ಚಿನ ಮಕ್ಕಳು ಆಶ್ರಯ ಪಡಿತಾ ಇದ್ದಾರೆ. ಫ್ಯೂಚರ್ ಕಿಡ್ಡು ಸ್ಟಾರ್ಟ್ ಆಗಿ 3 ವರ್ಷ ಆಗಿದೆ. ಇಲ್ಲಿ ನಮ್ಮ ಹತ್ರ 34 ಜನ ಮಕ್ಕಳಿದ್ದಾರೆ. ಸೊ ನಮ್ಮಲ್ಲಿ ಎಲ್ಲರೂ ಸೆಮಿ ಆರ್ಫನ್ಸ್ ಮತ್ತು ಆರ್ಫನ್ಸ್ ಅಂತ ನಾವು ತೊಗೊಂಡಿದ್ದೀವಿ. ನಮಗೆ ಒಂದು ಸಿಂಗಲ್ ಪೇರೆಂಟ್ ಇದ್ರೂ ಅವರು ಆ ಮಕ್ಕಳಿಗೆ ದುಡಿದು ಆ ಮಗನೂ ಒಂದು ಗೌರ್ಮೆಂಟ್ ಸ್ಕೂಲ್ಗಾದರೂ ಕಳಿಸೋ ಅಷ್ಟು ಕೆಪಾಸಿಟಿ ಇದ್ದೇ ಇರುತ್ತೆ. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದನೂ ಅಷ್ಟೇ ಸೌಲಭ್ಯ ಜನರಿಗೆ ಕೊಡ್ತಾ ಇದ್ದಾರೆ. ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಜನ. ಸೊ ನಮ್ಮ ದೃಷ್ಟಿ ಏನಂದರೆ ನಾವು ಜಾಸ್ತಿ ಅನಾಥ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಒಂದು ಸಲ ತಂದೆ ತಾಯಿ ತೀರೋದ್ರು ಅಂದರೆ ಅವರು ಸೋದರ ಮಾವ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಅವ್ರಿಗೆ ದೇ ಬಿಕಮ್ ಅ ಬರ್ಡನ್. ಒಂದು 4 ವರ್ಷ ನೋಡ್ಕೋತಾರೆ, 5 ವರ್ಷ ನೋಡ್ಕೋತಾರೆ, ಆಮೇಲೆ ಅವ್ರಿಗೆ ನೋಡ್ಕೊಳ್ಳಲ್ಲ, ಬಿಟ್ಬಿಡ್ತಾರೆ ಮಕ್ಕಳನ್ನ. ಸೊ ಅದೇ ದಾರಿ ಕೆಟ್ಟು ಅವರು ಹಾಳಾಗೋದಕ್ಕಿಂತ ನಮ್ಮಂಥ NGOಗಳು ಆರ್ಫನ್ ಮಕ್ಕಳನ್ನ ತೊಗೊಂಡ್ರೆ ಅವ್ರ ಗಾರ್ಡಿಯನ್ಸ್ ಆಗಿ ನಮ್ಮ ಜೊತೆ ಅವ್ರು ಇದ್ದೇ ಇರ್ತಾರೆ. ಅವ್ರ ಗಾರ್ಡಿಯನ್ಸ್ ಯಾರು ಇರ್ತಾರೋ ಅವರು. ಈ ಮಕ್ಳಿಗೆ ನಾವೇ ತಂದೆ ತಾಯಿಯಾಗಿ ಕಂಪ್ಲೀಟಾಗಿ ನಾವೇನು ಮಾಡ್ತೀವೋ ನಾವು ಮಾಡಿದ್ದನ್ನು ಅವರು ಅದೇ ರೀತಿಯಲ್ಲಿ ನಡೆಸ್ಕೊಂಡು ಬರಲಿ, ಅದೇ ಥರ ಬೆಳೀಲಿ ಅನ್ನೋ ಒಂದು ಆಸೆಯಿಂದ ನಾವು ಆರ್ಫನ್ ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ. ಸಾಧಾರಣವಾಗಿ ಒಂದು ವರ್ಷದಲ್ಲಿ 5 ಜನ ಮಕ್ಕಳನ್ನ ತಗೋವಷ್ಟು ರೂಲ್ಸ್ ಪ್ರಕಾರ 5 ಜನ ಮಕ್ಕಳನ್ನ ತಗೋಬೋದು. ನಾವು ಆ ಮಕ್ಕಳನ್ನ ಇವಾಗ ಶೆಲ್ಟರ್ ಹೋಮ್, ಎಜುಕೇಷನ್ ಮತ್ತು ಶೆಲ್ಟರ್ ಹೋಮ್ ಅಂತ ನಾವು ನಡೆಸ್ತಾ ಇರೋದು. ಎಜುಕೇಷನಿಗೆ ಬಂದು ನಮ್ಮ ಮಕ್ಕಳು ಎಲ್ಲರೂ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಇವಾಗ 5ರಿಂದ 10 ವರ್ಷದವರೆಗೂ ಮಕ್ಕಳಿದ್ದಾರೆ. ಸೊ ವಿ ಹ್ಯಾವ್ ಅ 24/7 ವಾರ್ಡನ್, ಕೇರ್ ಟೇಕರ್ಸ್, ಕುಕ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಇಷ್ಟು ಜನ ನಮ್ಮಲ್ಲಿ 24/7 ಇರ್ತಾರೆ. ಸೊ ಮಕ್ಕಳು ಫ್ರೆಶ್ನಪ್ ಆಗಿ ಬಂದು ಹಾಲು ಬಿಸ್ಕೆಟ್ ಆದ ತಕ್ಷಣ ನಮಗೆ ಟ್ಯೂಷನ್ ಟೀಚರ್ಸ್ ಅಂತ ತೊಗೊಂಡಿದ್ದೀವಿ. ಅವರು ದೇ ಆರ್ ಆಲ್ಮೋಸ್ಟ್ ಲೈಕ್ ಮದರ್ಸ್ ಫಾರ್ ದೆಮ್. ಈಗ ತಾಯಿ ಹೇಗೆ ಮಗುಗೆ ಸ್ಕೂಲಿಂದ ಬಂದಮೇಲೆ ಪಾಠ ಹೇಳ್ಕೊಡೋದಾಗಲಿ, ಆ ಮಕ್ಕಳಿಗೆ ಏನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರುತ್ತೋ, ಸ್ಕೂಲಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೆಲ್ಲ ಕೋಚಿಂಗ್ ಕೊಡಲಿಕ್ಕೆ ನಾವು ಟೀಚರ್ಸ್ನ ರೆಕ್ರೂಟ್ ಮಾಡ್ಕೊಂಡಿದ್ದೀವಿ. ಸೊ 1 ಟೀಚರ್ಗೆ ಮಿನಿಮಮ್ 6 to 7 ಕಿಡ್ಸ್. ಸೊ ಅದನ್ನು ನಾವು ಡಿವೈಡ್ ಮಾಡ್ತೀವಿ ಯಾವ ಏಜ್ ಗ್ರೂಪಿಗೆ ಯಾರಿಗೆ ಹೋಗಬೇಕಂತ. ಅವ್ರಿಗೆ ಹೋಮ್ವರ್ಕ್ಸ್ ಏನಿದೆ, ಅದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಆ್ಯಕ್ಟಿವಿಟೀಸ್ ಏನಿರುತ್ತೆ, ಸೊ ಆ ದಿನ ಡೈರಿಲಿ ಏನಿರುತ್ತೋ ಅದನ್ನೆಲ್ಲ ಮಾಡಿಸಿ, ಅದಲ್ಲದೆ ಎಕ್ಸ್ಟ್ರಾ ಜನರಲ್ ನಾಲೆಡ್ಜ್, ಬಿಹೇವಿಯರ್ ಇರ್ಬೋದು, ಸೋಷಲ್ ಡೆವಲಪ್ಮೆಂಟ್ ಇರ್ಬೋದು, ಸೋಷಲ್ ಕಲ್ಚರ್ ಇರ್ಬೋದು, ಸ್ಮಾಲ್ 15 minutes ಒಂದು ಸ್ಮಾಲ್ ಸುಮ್ಮನೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಥರ ಇರ್ಬೋದು, ಅಥವಾ ಒಂದು ಗೇಮ್ ಥರ ಅವ್ರಿಗೆ ಆಟ ಆಡಿಸಿ ಅವ್ರಿಗೆ ಅದನ್ನು ಹೇಳಿಕೊಟ್ಟು ಹೋದ ನಂತರ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬಂತು. ಟೆಲಿವಿಷನ್ ಇರುತ್ತೆ ಡೈಲಿ, ಇದರಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡ್ತಾರೆ. ಅದಾದಮೇಲೆ ಕಂಪ್ಯೂಟರ್ ಕ್ಲಾಸಸ್ ಇರುತ್ತೆ. ಸೊ ಅದನ್ನು ನಮ್ಮ ವಾರ್ಡನ್ನೇ ತೊಗೋತಾರೆ. ಅವ್ರಿಗೆ ಎಕ್ಸೆಲ್ಲು, ವರ್ಡು ಏನಿರುತ್ತೋ, ವಿ ಹ್ಯಾವ್ ಅರೌಂಡ್ 7 ಕಂಪ್ಯೂಟರ್ಸ್ ಸಿಸ್ಟಮಲ್ಲಿ ಬ್ಯಾಚಸ್ ವೈಸ್ ಮಾಡಿ ಒಂದೊಂದು ದಿನ ಒಂದೊಂದು ಬ್ಯಾಚು 1 hour ಅವ್ರಿಗೆ ಕಂಪ್ಯೂಟರ್ಸ್ ಆಗುತ್ತೆ. 8 ಗಂಟೆಗೆ ಒನ್ಸ್ ದೇ ಕ್ಲೀನಾಗೆ ಕೈಯೆಲ್ಲ ತೊಳ್ಕೊಂಡು ಮತ್ತು ನೈಟ್ ಫುಲ್ ಮೀಲ್ಸ್ ಇರುತ್ತೆ ಅವ್ರಿಗೆ. ಚಪಾತಿ, ಕರಿ, ರೈಸ್, ಸಾಂಬಾರ್, ಕರ್ಡ್, pickle and 1 egg and 1 bowl of fruit. That is routine. ಸೊ ಇಷ್ಟು ನಾವೇನು ರೊಟೀನ್ ಕೊಡ್ತೀವೋ ಅಷ್ಟನ್ನು ನಾವು ಯೂಶ್ವಲಿ ಗೌರ್ಮೆಂಟಿಗೆ ತೋರಿಸಿರ್ತೀವಿ ಏನು ಅಂತ. ಸೊ ಎಲ್ಲ NGOಸು ದೇ ಹ್ಯಾವ್ ಟು ಫಾಲೋ ದಟ್ ರೊಟೀನ್. ಆ್ಯಂಡ್ ಆನ್ ಎವ್ರಿ ಸಂಡೇಸ್ ದೇ ವಿಲ್ ಹ್ಯಾವ್ ನಾನ್-ವೆಜ್. ಚಿಕನ್ ಇಸ್ ಕಂಪಲ್ಸರಿ ಫಾರ್ ದೆಮ್. ಸೊ ಎಷ್ಟು ನ್ಯೂಟ್ರಿಷನ್ ಒಂದು ಮಗುಗೆ ಹೋಗುತ್ತೆ, ಈಗ ಆ ಥರ ನಾವು ನೋಡ್ಕೋಬೇಕು.
ಮಾಂಟೆಸರಿ ಮೆಥಡ್ನ ನಾವು ಅನ್ವಯಿಸ್ಕೊತೀವಿ. ಮಾಂಟೆಸರಿ ಮೆಥಡಲ್ಲಿ ಈ ಟೆಂಪರ್ ಟ್ಯಾಂಟ್ರಮ್ಸ್ ಕಂಟ್ರೋಲ್ ಮಾಡೋ ಮೆಥಡು ಇರುತ್ತೆ. ಸೊ ಈ ಮಕ್ಕಳು ಸಣ್ಣ ಮಕ್ಕಳಿಂದ ಇಲ್ಲಿ ಯಾರು ಇರ್ತಾರೋ ಆ ಮಕ್ಕಳಿಗೆ ಟೆಂಪರ್ ಟ್ಯಾಂಟ್ರಮ್ಸ್ ಕಂಟ್ರೋಲ್ ಮಾಡೋ ಮೆಥಡ್ನ ಈ ಫ್ರೀ ಟೈಮಲ್ಲಿ ಟೀಚರ್ಸ್ ಅವ್ರಿಗೆ ಸರ್ಕಲ್ ಆ್ಯಕ್ಟಿವಿಟಿ ಥರ ಮಾಡಿಸ್ತಾರೆ. ತೀರಾ ಹೈಪರ್ ಆಗಿಬಿಡ್ತು, ತೀರಾ ಮಗು ತುಂಬ ರಚ್ಚೆ ಹಿಡಿದ್ರೆ ಅವ್ರಿಗೇನು ಪನಿಷ್ಮೆಂಟ್ ಇಲ್ಲ, ಸುಮ್ಮನೆ ಕೂರಿಸ್ಬಿಟ್ಟು ಗೋಡೆ ಕಡೆಗೆ ತಿರುಗಿಸ್ಬಿಟ್ಟು ಕೂರಿಸ್ಬಿಡ್ಬೇಕು. ಒಂದು ಅರ್ಧ ಗಂಟೆ ಕೂತಿರ್ಬೇಕು, ಯಾರೂ ಮಾತಾಡ್ಸಲ್ಲ ಮಗುನ. ಗೋಡೆ ನೋಡಿ 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 ಅದಕ್ಕೆ ಬೇಜಾರು, ಅಳೋ ಅಷ್ಟೊತ್ತು ಅಳತ್ತೆ, ಬೇಜಾರಾಗೋ ಅಷ್ಟೊತ್ತು ಬೇಜಾರಾಗಿರುತ್ತೆ. ಆಮೇಲೆ ಎದ್ದು ಬಂದ್ಬಿಟ್ಟು ಇಲ್ಲ ಮ್ಯಾಮ್ ಹಂಗೆ ಮಾಡಲ್ಲ ಅಂತ ಹೇಳಿದ್ಮೇಲೆ ಹೋಗಿ ಕೂರಿಸ್ತೀವಿ. ಇವಾಗ ಅವ್ರು ಗಲಾಟೆ ಮಾಡಿದಾಗ ಅವ್ರ ಲೋನ್ಲಿನೆಸ್ ಏನಿರುತ್ತೆ ದಟ್ ಓನ್ಲಿ ಕಿಲ್ಸ್ ದ ಚೈಲ್ಡ್. ಸೊಸೈಟಿಗೆ ಚಿಲ್ಡ್ರನ್ ಆರ್ ಫ್ಯೂಚರ್. ವಿ ಶುಡ್ ನೆವರ್, ನಮ್ಮ ಮಕ್ಕಳೇ ನಮ್ಮದ ಮುಂದಿನ ಪೀಳಿಗೆಗಳು, ಹೇಗೆ ಅವ್ರು ನಮ್ಮ ದೇಶನ ಉಳಿಸ್ತಾರೆ ಅಂತ. ನಮಗೇನು ಅಂತಂದರೆ ನಾವು ಇಷ್ಟು ಜನ ಮಕ್ಕಳಲ್ಲಿ ನನಗೆ ಅಟ್ಲೀಸ್ಟ್ ಒಂದು 10 ಜನ ಮಕ್ಕಳು ಚೆನ್ನಾಗಿ ಆಗ್ತಾರೆ ಮುಂದೆ ಜೀವನದಲ್ಲಿ, ನಾನು ಎಲ್ಲರೂ ಚೆನ್ನಾಗಿ ಆಗ್ತಾರೆ ಅಂತ ಭರವಸೆ ಕೊಡೋದು ಭಾಳ ಕಷ್ಟ. 40-50 ಜನ ನಾವೇನು ಮಕ್ಕಳು ಇವಾಗ ಸದ್ಯಕ್ಕೆ ಇಟ್ಕೊಂಡಿದ್ದೀರೋ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಆಚೆ ತರ್ಬೋದು. ಫಸ್ಟ್ ಮೆಸೇಜ್, ಎಲ್ಲ ಮಗು ಬಡವರಾಗಲಿ ಶ್ರೀಮಂತರಾಗಲಿ, ನಿಮ್ಮಲ್ಲಾಗಲಿ ನಮ್ಮಲ್ಲಾಗಲಿ ಒಂದು ಟ್ಯಾಲೆಂಟ್ ಅನ್ನೋದು ದೇವ್ರು ಕೊಟ್ಟಿರ್ತಾನೆ, ಅದನ್ನು ನಾವು ಹುಡುಕಿ ಆಚೆ ತರಬಹುದು ಅನ್ನೋದು ಒಂದು. ಸೆಕೆಂಡು, ತಂದ ಮೇಲೆ ಅವ್ರಿಗೆ ಸಮಾಜಕ್ಕೆ ಒಳ್ಳೆ ಥರದಲ್ಲಿ ನಮ್ಮ ಕಡೆಯಿಂದ ಆಚೆ ಹೋದ್ರಪ್ಪ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ನನ್ನ 3ನೇ ಆಸೆ ಏನಂದರೆ, ಇಷ್ಟು ಜನದಲ್ಲಿ ನಾವು ಹೇಗೀಗ ಇಷ್ಟು ಜನನ ನಾವು ನೋಡಿಕೊಂಡು ಮುಂದೆ ತರ್ತಾ ಇದ್ದೀವಿ, ನಾವಾಗಲಿ ನಮ್ಮ ಜೊತೆಲಿರೋರಾಗಲಿ ಒಂದು 10 ಜನ ಆದರೂ ಇದೇ ಥರ ಮುಂದಕ್ಕೆ ಒಂದು 10 ಜನ ಮಕ್ಕಳನ್ನ ಅವ್ರು ನೋಡಿ ಚೆನ್ನಾದ ರೀತಿನಲ್ಲಿ ಬೆಳೆಸಲಿ, ಆ ಒಳ್ಳೆತನ ಅವ್ರಿಗೆ ಬರಲಿ ಅಂತ. ದಟ್ ಈಸ್ ಮೈ 3rd ಮೋಟೋ. ಸೊ ಈ 3 ಆ ಮಕ್ಕಳಲ್ಲಿ ಹೋಗಬೇಕು, ಮುಂದೆ ಅವರು ನಮ್ಮ ಹೆಸರು ಉಳಿಸ್ಬೇಕು, ಈ ಥರ ಒಂದು ಇತ್ತು ನಾವು ಹಿಂಗೆ ಮಾಡ್ತಿದ್ದೀವಿ ಅಂತ ನಮ್ಮನ್ನು ನೆನೆಸ್ಕೋಬೇಕು. ಸೊ ಆ ರೀತಿನಲ್ಲಿ ತೊಗೊಂಡು ಹೋಗೋಣ ಅಂತ ಇದ್ದೀವಿ. 3, 4, 5, 6, ಹೀಗೆ ಸಮಾಜದಲ್ಲಿ ಬಡ ಹಾಗೂ ಅನಾಥ ಮಕ್ಕಳಿಗೂ ಬದುಕುವ ಸಮಾನ ಅವಕಾಶ ಕಲ್ಪಿಸ್ತಾ ಇರುವ ಇಂತಹ ಸಂಸ್ಥೆಗಳಿಗೆ ಸರ್ಕಾರ ಇನ್ನಷ್ಟು ಪ್ರೋತ್ಸಾಹ ನೀಡಿದ್ರೆ ಸಮಾಜದಲ್ಲಿ ಇಂತಹ ಇನ್ನೂ 10 ಸಂಸ್ಥೆಗಳು ಮಹಿಳಾ ಹಾಗೂ ಮಕ್ಕಳ ಸಬಲೀಕರಣದ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬಹುದೇನೋ. ನೊಂದ ಮಹಿಳೆ ಹಾಗೂ ಅನಾಥ ಮಕ್ಕಳಿಗೆ ಸಹಾಯ ಮಾಡ್ತಾ ಇರೋ ಸಂಸ್ಥೆಗಳ ಬಗ್ಗೆ ನೋಡಿದ್ರಿ. ಆದ್ರೆ ಮನಸ್ಸಿದ್ರೆ ಮಾರ್ಗ ಅನ್ನೋದನ್ನ ಇಳಿ ವಯಸ್ಸಲ್ಲಿ ತೋರಿಸಿದ ಸಾಧಕೆ ಬಗ್ಗೆ ಹೇಳ್ತೀವಿ ಆಫ್ಟರ್ ದಿಸ್ ಶಾರ್ಟ್ ಬ್ರೇಕ್. ಇಳಿ ವಯಸ್ಸನ್ನ ಕೂತು ಆರಾಮಾಗಿ ಕಳಿಬೇಕು ಅಂತಂದು ಹಿರಿ ಜೀವಗಳು ನಿರೀಕ್ಷಿಸಿರುತ್ತವೆ. ಇನ್ನೇನು ನಮ್ಮ ಲೈಫ್ ಮುಗ್ದೋಯ್ತು, ನಾವು ಮಾಡೋ ಸಾಧನೆ ಆದ್ರೂ ಏನು ಇಲ್ಲ ಅಂತ ಹೇಳ್ತಾನೂ ಇರ್ತಾರೆ. ಆದ್ರೆ ಎಲ್ಲೋ ಕೆಲವರು ಮಾತ್ರ ತಮ್ಮ ಸಂಧ್ಯಾಕಾಲವನ್ನ ನೆನಪಾಗಿರಿಸಿಕೊಳ್ಳೋಕೆ ಇಷ್ಟಪಡ್ತಾರೆ. ಇದೇನಪ್ಪ ಇಳಿ ವಯಸ್ಸಿನ ಮಾತು ಅಂತೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ. ಈ ಚಿತ್ರಗಳನ್ನ ನೋಡ್ತಿದ್ರೆ ಯಾರ ಕುಂಚದಿಂದ ಈ ಬಣ್ಣಗಳು ಮೂಡಿಬಂದವು ಅನ್ನೋ ಪ್ರಶ್ನೆ ಕಾಡದೇ ಇರೋದು. ಹರಿವ ಸಮುದ್ರ, ವಿಶಾಲವಾದ ಆಕಾಶ, ಬಣ್ಣ ಬಣ್ಣದ ಹೂವುಗಳು, ಬುದ್ಧ, ಹೀಗೆ ವಿಭಿನ್ನ ಬಗೆಯ ಚಿತ್ತಾರಗಳು ಕಂಡು ಬಂದಿದ್ದು ಚಿತ್ರಕಲಾ ಪರಿಷತ್ತಿನಲ್ಲಿ. ಇದೆಲ್ಲ ವಿನಯ ಸುವರ್ಣ ಅನ್ನೋ ಕಲಾವಿದೆಯ ಕೈಯಿಂದ ಮೂಡಿದಂತಹ ಚಿತ್ರಗಳು.
ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದ್ರೆ ಕೆಲವರನ್ನ ಮಾತ್ರ ಆರಿಸಿಕೊಳ್ಳುತ್ತೆ ಅನ್ನೋ ಗಾದೆ ಮಾತಿಗೆ ವಿನಯ ಸುವರ್ಣ ಜೀವಂತ ಸಾಕ್ಷಿಯಾಗಿದ್ದಾರೆ. ಯಾವುದೇ ಗುರುವಿಲ್ಲದೆ ಚಿತ್ರಕಲೆಯನ್ನ ಕರಗತವಾಗಿರಿಸಿಕೊಂಡಿರುವ ಇವರಿಗೆ ಈ ಹವ್ಯಾಸ ದೈವದತ್ತವಾಗಿ ಬಂದಿದೆಯಂತೆ. ಒಂದು ಕಲಾವಿದನ ಸೃಷ್ಟಿ ಹೇಗೆ ಅಂತಂದರೆ, ಮನಸ್ಸಿನಲ್ಲಿ ಅಂತರಾಳದಿಂದ ಅಂತರಂಗದಿಂದ ಬರುವಂತಹ ಭಾವನೆಗಳದು, ಅದನ್ನು ನಾವು ಕ್ಯಾನ್ವಾಸ್ ಮೇಲೆ ಮೂಡಿಸ್ತೇವೆ. ಬೇರೆ ಬೇರೆ ರೀತಿಯ ಚಿತ್ರಕಲೆಗಳನ್ನು ನಾನು ರಚಿಸ್ತೇನೆ. ಪೋರ್ಟ್ರೇಟ್ ಚಿತ್ರಿಸುವುದಂದರೆ ನನಗೆ ತುಂಬ ಇಷ್ಟ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ತೈಲವರ್ಣ ಚಿತ್ರ, ಅಕ್ರಿಲಿಕ್ ಮಾಧ್ಯಮ ಹಾಗೂ ಸೆಪಿಯಾ ಪೆನ್ಸಿಲ್ ಸ್ಟಿಕ್ ಮತ್ತು ಸ್ಟಾಂಪಿಂಗ್ ಪೌಡರ್, ಈ ಥರ ಎಲ್ಲ ಬೇರೆ ಬೇರೆ ಮಾಧ್ಯಮದಲ್ಲಿ ಬರಿತೀನಿ. ಅದೇ ರೀತಿ ತೈಲವರ್ಣ ಚಿತ್ರಗಳನ್ನು ಮುಖ್ಯವಾಗಿ ನಿಸರ್ಗವನ್ನು ರೂಪಿಸಿದ್ದೀನಿ. ಅಕ್ರಿಲಿಕ್ಕಲ್ಲಿ ಕೆಲಸ ಮಾಡೋದಂದ್ರೂ ನನಗೆ ಬಹಳ ಸಂತೋಷ. ಅದು ಬೇಗ ಡ್ರೈ ಆಗುತ್ತೆ. ತೈಲವರ್ಣಕ್ಕೆ ನಾವು ಕಾಯಬೇಕಾಗುತ್ತೆ ತುಂಬ ದಿವಸ. ನಾನು ನಿವೃತ್ತಿಯಾದ ನಂತರ ಈಗ ಸಂಪೂರ್ಣವಾಗಿ ನನ್ನನ್ನು ನಾನೇ ಚಿತ್ರಕಲೆಯಲ್ಲಿ ತೊಡಗಿಸಿದ್ದೀನಿ. ನಾನು ಆಕಾಶ ಮತ್ತು ಸಮುದ್ರವನ್ನು ತುಂಬ ಗಮನಿಸ್ತೀನಿ. ಆಕಾಶ ನೋಡ್ತಾ ಇದ್ದರೆ ಅದರಲ್ಲಿ ಬಣ್ಣಗಳು ತರಹರಿ ಕಾಣ್ತವೆ, ರೇನ್ಬೋ ಕಲರ್ಸ್ ಕೂಡ ಕಾಣುತ್ತೆ. ಇವಾಗ ನೀಲಿ ಬಣ್ಣ ಇದ್ದಿದ್ದು ಒಂದು ಕೊಬಾಲ್ಟ್ ಬ್ಲೂ, ಹಸಿರು ಬಣ್ಣ, ಈ ಥರ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದೇ ಒಂದು ನೀಲಿ ಬಣ್ಣದಲ್ಲಿ ಅನೇಕ ಛಾಯೆಗಳಿರ್ತವೆ. ಹಾಗೆ ನಾನು ಪ್ರಕೃತಿಯನ್ನು ನೋಡಿದ ನನಗೆ ಬರೀ ಬಣ್ಣಗಳೇ ನೆನಪಿಗೆ ಬರ್ತವೆ. ಪ್ರಕೃತಿಯಲ್ಲಿ ಯಾವುದೇ ಸುಂದರ ವಸ್ತು ನೋಡಲಿ, ನಾನು ತಕ್ಷಣ ಇದು ಈ ಕಲರ್, ದಿಸ್ ಇಸ್ ಅಲ್ಟ್ರಾಮೆರಿನ್ ಬ್ಲೂ, ದಿಸ್ ಇಸ್ ಇಂಡಿಯನ್ ರೆಡ್ ಅಂತ ಈ ರೀತಿ ಭಾವನೆಗಳು ನನ್ನ ಮನಸ್ಸಿಗೆ ಬರುತ್ತೆ. ನಾನು ನೋಡೋದೇ ಬಣ್ಣಗಳ ದೃಷ್ಟಿ ಮೂಲಕ, ನನ್ನ ಕಣ್ಣು ನೋಡೋದೇ ಬಣ್ಣಗಳ ದೃಷ್ಟಿಯಿಂದ ನೋಡ್ತಾ ಇರ್ತವೆ. ಮತ್ತು ಇದು ಪೋರ್ಟ್ರೇಟ್ ಮಾಡಬೇಕಾದ್ರಷ್ಟೇ ದೇವರ ಸೃಷ್ಟಿಯಲ್ಲಿ ಪ್ರತಿಯೊಬ್ಬನೂ ಒಂದು ಏನಪ್ಪ ಯೂನಿಕ್ ಅಂತೀವಲ್ಲ, ಅಂದರೆ ಒಬ್ಬರ ಥರ ಇನ್ನೊಬ್ಬರು ಇರಲ್ಲ. ಆ ಮುಖದಲ್ಲಿ ಒಬ್ಬೊಬ್ಬರ ಮುಖದಲ್ಲಿ ಒಂದೊಂದು ಫೀಚರ್ಸ್, ಲಕ್ಷಣಗಳು ಇರ್ತವೆ. ಅದನ್ನು ನಾವು ಪೋರ್ಟ್ರೇಟಲ್ಲಿ ರೂಪಿಸುವಾಗಲೂ ಅಷ್ಟೇ ಕೊನೆಗೆ ಅಂತಿಮವಾಗಿ ಅದು ಪೂರ್ಣ ಮೂಡಿ ಬಂದಾಗ ಬಹಳ ಸಂತೋಷ ಅನಿಸುತ್ತೆ. ಅಂದರೆ ದೇವರ ಸೃಷ್ಟಿ ಏನಿದೆಯೋ ಅದನ್ನು ಪುನಃ ರಚಿಸೋದು. ಕಾಲ್ಪನಿಕ ನಮ್ಮ ಕೆಪಾಸಿಟಿ, ಕಲ್ಪನೆಯಲ್ಲಿ ಏನಿದೆಯೋ ಅದರಿಂದ ರಚಿಸೋದು, ಇದೆರಡೂ ನನಗೆ ಬಹಳ ಖುಷಿ ಕೊಡುತ್ತೆ. ಶಿಕ್ಷಕಿ ವೃತ್ತಿಯಿಂದ ನಿವೃತ್ತಿಯಾಗಿರುವ ಇವರು ತಮ್ಮ ನಿವೃತ್ತ ಜೀವನವನ್ನ ಚಿತ್ರಕಲೆಗೆ ಮುಡಿಪಾಗಿಟ್ಟಿದ್ದಾರೆ. ದಿನಕ್ಕೆ ಸತತ 10 ಗಂಟೆ ಕಾಲ ಚಿತ್ರ ಬಿಡಿಸುವ ಇವರಿಗೆ ವಯಸ್ಸಾಗಿದೆಯೇ ಹೊರತು ಇವರೊಳಗಿನ ಕಲಾವಿದೆಗಲ್ಲ ಅನ್ನೋದನ್ನ ಕಾಣಬಹುದಾಗಿದೆ. ಈ ಪ್ರದರ್ಶನದಲ್ಲಿ ಸುಮಾರು 126 ಚಿತ್ರಗಳು ಪ್ರದರ್ಶನಕ್ಕೆ ನಾನು ಇಟ್ಟಿದ್ದೀನಿ. ಎಲ್ಲ ರೀತಿಯ ಚಿತ್ರಗಳಿವೆ ಇದರಲ್ಲಿ. ನನಗೆ ಏನು ಅಂತಂದರೆ, ಹೆಣ್ಣು ಮಕ್ಕಳು ಯಾವುದೇ ಅವರ ಜೀವನದಲ್ಲಿ ಯಾವುದೇ ಘಟ್ಟದಲ್ಲಿ ಯಾವುದೇ ಕಾಲದಲ್ಲಿ ನಿವೃತ್ತಿಯಾದ ಮೇಲೆ ಅಂತಲ್ಲ, ಚಿಕ್ಕ ವಯಸ್ಸಿನಿಂದಲೂ ಸ್ವಲ್ಪ ಸಮಯವನ್ನು ತಮ್ಮ ಹಾಬಿ ಅಥವಾ ಹವ್ಯಾಸಕ್ಕೆ ಇಟ್ಕೋಬೇಕು ಅಂತ ನಾನು ಹೇಳಲು ಇಚ್ಛಿಸ್ತೀನಿ. ಜೀವನದಲ್ಲಿ ಅದೆಷ್ಟೋ ಸಮಸ್ಯೆಗಳಿರ್ಬೋದು, ಅದೆಷ್ಟೋ ಜವಾಬ್ದಾರಿಗಳಿರ್ಬೋದು, ಅದನ್ನೆಲ್ಲ ಪೂರೈಸುವ ಜೊತೆಯಲ್ಲೇ ನಮ್ಮ ಹವ್ಯಾಸವನ್ನು ನಾವು ಬೆಳೆಸ್ಕೊಂಡ್ರೆ ಮನಸ್ಸಿಗೆ ಬಹಳ ಆಹ್ಲಾದ ಅನಿಸುತ್ತೆ. ಆಮೇಲೆ ಸಂಪೂರ್ಣ ಶಾಂತಿ ಸಿಗುತ್ತೆ. ಟ್ಯಾಲೆಂಟ್ ಅನ್ನೋದು ದೇವರು ಎಲ್ಲರಿಗೂ ಕೊಟ್ಟಿರ್ತಾರೆ. ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ ಇದೆ. ಸಂಗೀತ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಅಥವಾ ಕರಕುಶಲ ವಸ್ತು ಮಾಡೋದಿರ್ಬೋದು, ಚಿತ್ರಕಲೆ ಇರ್ಬೋದು, ವಿವಿಧ ರೀತಿಯ ಟ್ಯಾಲೆಂಟ್ಸ್ ಇದೆ. ಪ್ರತಿಯೊಬ್ಬರಲ್ಲೂ ಪ್ರಚಂಡ ಶಕ್ತಿ ಇದೆ. ಪ್ರತಿಯೊಬ್ಬರು ಅದನ್ನು ಅಭಿವೃದ್ಧಿ ಪಡಿಸ್ಕೋಬೇಕು. ನಮ್ಮ ದೇಶದಲ್ಲಿ ಜನಸಂಪತ್ತಿಗೆ ಏನೂ ಕೊರತೆ ಇಲ್ಲ, ಜನರಲ್ಲಿರುವ ಟ್ಯಾಲೆಂಟಿಗೂ ಕೊರತೆ ಇಲ್ಲ. ಆದ್ದರಿಂದ ನನ್ನ ಒಂದು ಮೆಸೇಜ್, ಸಂದೇಶ ಏನು ಅಂತಂದರೆ, ಯುವತಿಯರಿಗೆ, ಮಹಿಳೆಯರಿಗೆ ಇದು ವಯಸ್ಸು ಒಂದು ನಮಗೆ ಅಡ್ಡಿ ಆಗಬಾರ್ದು. ಯಾವ ವಯಸ್ಸಿನಲ್ಲಿ ಯಾವ ವೃತ್ತಿ ಅಥವಾ ಯಾವ ಹವ್ಯಾಸ ಬೆಳೆಸ್ಕೋಬೇಕು ಅನ್ನೋದು ಅದಕ್ಕೆ ಯಾವುದೇ ಇತಿಮಿತಿ ಇಲ್ಲ. ಜೀವನದಲ್ಲಿ ಯಾವಾಗಲಾದ್ರೂ ನಮಗೇನಾದ್ರು ಮಾಡಬೇಕು ಅಂತ ಬಯಸಿದರೆ ಅದನ್ನು ನೀವು ಮುಂದುವರಿಸಿ, ನೀವು ಮಾಡಿ. ಸ್ವಲ್ಪ ದೃಢ ಸಂಕಲ್ಪ ಬೇಕು, ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಾಗುತ್ತೆ ನಮಗೆ ಅದರಲ್ಲಿ. ಅದರಿಂದ ಅದನ್ನು ಮುಂದುವರಿಸ್ಕೊಂಡು ಹೋಗಿ, ಆಮೇಲೆ ತನ್ನಷ್ಟಕ್ಕೆ ತಾನೇ ನಿಮಗೆ ಅನಿಸುತ್ತೆ ಜೀವನದಲ್ಲಿ ಪರಿಪೂರ್ಣತೆ ಬಂದಿದೆ ಅಂತ ಅನಿಸುತ್ತೆ. ಪ್ರಕೃತಿಯಲ್ಲಿರುವ ಸೌಂದರ್ಯವನ್ನ ಒಬ್ಬ ಕಲಾವಿದ ಮಾತ್ರ ಇಳಿಸಬಲ್ಲ ಎಂಬುದಕ್ಕೆ ಇವರ ಹಲವಾರು ಪೇಂಟಿಂಗ್ಗಳು ಉದಾಹರಣೆಯಾಗಿವೆ. 500ಕ್ಕೂ ಹೆಚ್ಚು ಪೇಂಟಿಂಗ್ಗಳನ್ನ ರಚಿಸಿರುವ ಇವರ 165 ಚಿತ್ರಗಳು ಚಿತ್ರಕಲಾ ಪರಿಷತ್ನಲ್ಲಿ ಕೆಲವೊಮ್ಮೆ ಸೋಲೋ ಶೋ ಆಗುತ್ತವೆ ಅನ್ನೋದು ಹೆಗ್ಗಳಿಕೆ. ಒಟ್ಟಾರೆ ಸಾಧನೆಗೆ ವಯಸ್ಸಾಗಲಿ ಅನಾರೋಗ್ಯವಾಗಲಿ ಅಡ್ಡಿ ಮಾಡೋದಿಲ್ಲ, ಅದಕ್ಕೆ ಮಾಡುವ ಮನಸ್ಸು ಬೇಕಷ್ಟೇ.
ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಸಂಧ್ಯಾ ಉರಣ್ಕರ್, ಸಮಯ ನ್ಯೂಸ್, ಬೆಂಗಳೂರು. ಎನ್ಜಿಒಗಳ ಬಗ್ಗೆ, ಸಂಘ ಸಂಸ್ಥೆಗಳ ಬಗ್ಗೆ ಸಾಕಷ್ಟು ವಿಶೇಷ ಮಾಹಿತಿ ಇವತ್ತಿನ ಸಖಿಯಲ್ಲಿ ನೋಡಿದ್ರಿ. ಇನ್ನಷ್ಟು ಮತ್ತಷ್ಟು ಮಾಹಿತಿಯೊಂದಿಗೆ ಸಖಿ ನಿಮ್ಮ ಮುಂದೆ ಹಾಜರಾಗ್ತಾಳೆ. ಸಮಯ ಸಮಾಚಾರ ನಿರಂತರ.